ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಬಂದು 6:15 ಆಗಿದೆ. ಇವಾಗ ಎದ್ದಿದ್ದು ನೋಡಿ, ಎಲ್ಲರೂ ಎದ್ದು ರೆಡಿ ಆಗ್ತಾ ಇದ್ದಾರೆ. ತುಂಬ ಚಳಿ ಇದೆ, ನಮಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಎದ್ದು ಸಂಗಮ ಹತ್ರ ಹೋಗೋಣ ಫ್ರೆಂಡ್ಸ್. ಸಂಗಮ್ಗೆ ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ. ಇಲ್ಲ, ನಾಗಸಾಧುಗಳು ಇದ್ದಾರಂತೆ, ಅಲ್ಲಿ ಬಿಡ್ತಲ್ಲ, ಎಂಟ್ರಿ ಇಲ್ಲ, ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ. ನೋಡುವ ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ಲ, ನಡ್ಕೊಂಡು ಹೋಗೋಣ. ನೋಡಿ, ನಾವು ಇದ್ದಿದ್ದು ರೂಮ್ ಇದು, ಮಠ. ಎಲ್ಲರೂ ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ನಾಗಸಾಧುಗಳು ಇದ್ದಾರಂತೆ, ಮೀಟ್ ಮಾಡೋಣ, ನೋಡೋಣ ಯಾರು ಸಿಗ್ತಾರೋ ಗೊತ್ತಿಲ್ಲ, ನೋಡೋಣ. ಎಲ್ಲ ಚಳಿ ಅಂತ ಮಲಗಿದ್ದು, ಇವಾಗ ಹೋಗ್ತಾರೆ, ನಮ್ಮಂಗೇನೆ ಇಲ್ಲ ನೋಡಿ. ಇವರೆಲ್ಲ ಸಂಗಮ್ದು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಾವೇನೋ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾಳೆ 26 ತಾರೀಕು ಕ್ಲೋಸ್ ಅಂತಾರೆ, ಆದ್ರೂ ಇಷ್ಟೊಂದು ಜನ ಇದ್ದಾರೆ. कृपया श्रद्धालुओं एवं तीर्थयात्रियों को विसिल बजाकर लाउड अलर्ट के द्वारा ಕಸ್ತೂರಿ ಅಂತೆ, ಏನೋ ನಮ್ಮ ಪ್ರಾಣಿ ಅಂದ್ಕೊಂಡ್ಬಿಟ್ಟು ಸಕದಾಯ್ತು ಕಣೆ ನೋಡಿ. ಡಿಯರ್ ಕಸ್ತೂರಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ನೋಡಿ. ಸುಮ್ಮನೆ ಕೈ ಉಜ್ಬಿಟ್ಟು ತೋರಿಸಿದ್ರು ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಒಬ್ರ ಕೈಯಿಂದ ಒಬ್ರ ಕೈ ಉಜ್ಜೋದು, ಇದು ಸ್ಮೆಲ್ ಚೆನ್ನಾಗಿದ್ರೆ ಇನ್ನೊಬ್ರ ಕೈ ಸ್ಮೆಲ್ ಬರುತ್ತೆ. ಒಬ್ರ ಕೈಲಿ ಇಟ್ಕೊಂಡಿದ್ದು ಇನ್ನೊಬ್ರ ಕೈಲಿ ಆ ಥರ ಉಜ್ಜಿದವ್ರ ಕೈ ಉಜ್ಜದವ್ರ ಕೈ ಜೊತೆ ಇಟ್ಕೊಂಡಿರ್ತೀವಲ್ಲ, ಆ ಕೈ ಸ್ಮೆಲ್ ಫ್ರೆಂಡ್ಸ್. ನೋಡಿ, ಇವರು ಏನು ಬಕ್ರಾ ಮಾಡ್ತಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ನೋಡಿ, ಎಲ್ಲ ಥರ ತೋರಿಸ್ತಾ ಇದ್ದಾರೆ. ಹಂಗಿದೆ ಹಿಂಗಿದೆ ನೋಡಿ, ಚೆನ್ನಾಗಿದೆ. ಶೋರೂಮ್ಗೆ ಹೋದ್ರೆ ಅಷ್ಟು ಇಷ್ಟು ಅಂತ ಹೇಳ್ತಿದ್ದಾರೆ. ಕಲುಂಗಲಿ ಮಾಲ ಒರಿಜಿನಲ್ಲು ಸಿಗ್ತಾ ಇದೆ ಇವ್ರ ಹತ್ರ. ಪ್ರೈಸ್ ಎಲ್ಲ ದಯವಿಟ್ಟು ಕೇಳಿಬಿಡಿ. ಪ್ಯೂರ್ ಸ್ಫಟಿಕ ಮಣಿ ಸಿಗ್ತಾ ಇದೆ.
ನಾವು ಇಲ್ಲೆಲ್ಲ ಟೆಸ್ಟ್ ಮಾಡಿಕೊಂಡು ನೋಡಿ ತಗೋತಾ ಇದ್ದೀವಿ. ಟೆಸ್ಟ್ ಮಾಡಿ ತಗೋತಾ ಇದ್ದೀವಿ, ಬೇಕು ಪ್ಯೂರ್ ಬೇಕು ಅಂದ್ಬಿಟ್ಟು. ಇಲ್ಲೇ ಸಂಗಮಿಂದ ಒಂದು 500 ಫೀಟ್ ಅಷ್ಟೇ, 500 ಫೀಟ್ ಹತ್ರನೇ ಇರೋದು ಅಂಗಡಿ ಎಲ್ಲ ಇಲ್ಲೇ ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ದಾರೆ. ನೋಡಿ ತಗೊಳ್ಳೋದಾದ್ರೆ ತಗೊಳ್ಳಿ. ಒಂದು ಬೇಜಾರು ಏನಿದೆ ಅಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀವಿ, ಅದೇ ಬೇಜಾರು. ಮಕ್ಕಳಿಗೆ ಒಂಟೆ ರೈಡ್ ಮಾಡಿಸೋಣ ಅಂತ ಹೋಗಿದ್ದೀವಿ. ಎದುರುಕೋತಾ ಇದ್ದಾರೆ, ಅದು ಹುಡುಗಕ್ಕೆ ಹೋಗಿದ್ದಾರೆ 4 ಜನನು. ಅಮಾಸೆ ಎಲ್ಲ ಬರ್ತಲ್ಲ, ಆ ಥರ ದಿನಗಳಲ್ಲಿ ನೋಡಿ ಇಲ್ಲಿ ಲೈಟ್ ಹಾಕಿದ್ದಾರೆ ನೋಡಿ, ಹಿಂದ್ಗಡೆ ಕಾಣಿಸ್ತಿದ್ಯಾ, ಅಲ್ಲಿಂದನೂ ಜಾಮ್, ಆ ಜಾಗದಲ್ಲೂ ಟ್ರಾಫಿಕ್ ಇದೆ, ಸಾರಿ ಪಾರ್ಕಿಂಗ್ ಇದೆ. ಅಲ್ಲಿ ಲೈಟ್ಗಳು ಕಾಣಿಸ್ತಿದೆ, ಅದು ಫುಲ್ ಪಾರ್ಕಿಂಗ್ ರೈಟ್ ಸೈಡ್ ಕಡೆ ನೋಡಿ ಎಷ್ಟೊಂದು ಗಾಡಿಗಳಿದೆ. ಈಗಲೇ ನೆನ್ನೆ ನಾವು ಬಂದಾಗ ಇಷ್ಟು ಗಾಡಿ ಇರಲಿಲ್ಲ, ಇವತ್ತು ಈಗ ನಾವೀಗ ಹೋಗ್ತೀವಲ್ಲ ಈ ಜಾಗದಿಂದ 15 ಕಿಲೋಮೀಟ್ರ್ ಇದೆ. ನಾವು ದೇವಸ್ಥಾನ ಸಂಗಮು 15 ಕಿಲೋಮೀಟ್ರ್ ಇದೆ ಇಲ್ಲಿ. ಇವತ್ತು ನಿನ್ನೆ ನೈಟ್ ಬಂದಿರೋದು ಇದೆ. ಡೈರೆಕ್ಟು ಸಂಗಮ ಹತ್ರನೇ ಸಿಕ್ತು ಪಾರ್ಕಿಂಗು. ಇವಾಗ ಬರೋರಿಗೆ ನೋಡಿ ಇಲ್ಲಿ ಹಾಕಿದೆ, ನಿನ್ನೆ ನೈಟಿಂದ ಇಲ್ಲಿ ಪಾರ್ಕ್ ಮಾಡಿರೋದು. ನಾವು ಹೋಗ್ಬೋದು, ಇನ್ನೂ ಹೋಗ್ಬೋದು ಅಂತ ನೋಡಿ. ನಿನ್ನೆ ಇಷ್ಟು ಗಾಡಿಗಳೇ ಇರಲಿಲ್ಲ, ಇವತ್ತು ನೋಡಿ ಎಷ್ಟು ಗಾಡಿಗಳು ಬಂದಿದೆ, ತುಂಬ ಗಾಡಿಗಳಿದ್ದಾವೆ. ನಿನ್ನೆ ಸಂಜೆ ನಾವು ಇದೇ ಟೈಮಲ್ಲಿ ಇಲ್ಲಿ ಇದ್ದಿದ್ದು, ಒಂದು 1.5 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ನಲ್ಲ, ನಿನ್ನೆ ಇದೇ ಜಾಗದಲ್ಲಿ ಇದ್ದಿದ್ದು. ಇವತ್ತು ಅಲ್ಲೇ ನೋಡಿ ಎಷ್ಟು ಜಾಮ್ ಆಗಿದೆ. ಬಸ್ ವ್ಯವಸ್ಥೆ ಇದೆ, ಇಲ್ಲಿಂದ ಬಸ್ ಹೋಗುತ್ತೆ ಅಲ್ಲಿಗೆ ಸಂಗಮ ಹತ್ರ ಅಂದರೆ ನಾವು ತೀರ್ಥ ಸ್ನಾನ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಅಂದ್ಕೊಬಿಡಿ ದಯವಿಟ್ಟು. ಇನ್ನು ಹಿಂದೆನೇ ಸ್ಟಾಪ್ ಇದೆ, ಅಲ್ಲಿಂದ ಆಟೋಗಳು ಸಿಗುತ್ತೆ. ಆಟೋಯಿಂದ ಹತ್ಕೊಂಡು ಹೋಗಿ ಮತ್ತೆ ಎಲ್ಲೇ ಹೋದ್ರೂ ನಡ್ಕೊಂಡು ಹೋಗಲೇಬೇಕು. ಕೆಲವೊಂದು ಕಡೆ ಬಿಡ್ತಾರೆ, ಕೆಲವೊಂದು ಕಡೆ ಬಿಡಲ್ಲ. ನಾವೆಲ್ಲೇ ಹೋದ್ರೂ ನಡಿಲೇಬೇಕು, ತುಂಬ ದೂರ ನಡಿಲೇಬೇಕು. ನಾವು ಎಂಟ್ರಿ ಆಗೋದು ಒಂದು ಜಾಗ ಆದರೆ ಎಕ್ಸಿಟ್ ಆಗೋದು ಇನ್ನೊಂದು ಜಾಗ. ನೋಡಿ ಇದೆ ಈ ಗಾಡಿ ಎಲ್ಲ ನಿನ್ನೆ ನಮ್ಮ ಜೊತೆಗೆ ಬಂದವರು ಇವರು. ಇನ್ನೊಂದು ಖುಷಿ ಏನಂದರೆ ನಮ್ಮ ಕರ್ನಾಟಕ ಗಾಡಿಗಳೇ ಜಾಸ್ತಿ, ಕರ್ನಾಟಕದವರೇ ಜಾಸ್ತಿ ಇದ್ದಾರೆ.